ಹಾಯ್ ಎವ್ರಿವನ್, ನಾವಿವತ್ತು ಔಟ್ಸೈಡ್ ಹೋಗೋಣ ಅಂತ ಮಕ್ಕಳು ಕರ್ಕೊಂಡು ವನಸ್ತಾ ಕಡೆ ಹೊರಟ್ವಿ. ವನಸ್ತಾ ಅಂದರೆ ಪಿಜ್ಜಾ ಶಾಪ್, ಅದು ತುಂಬಾ ಪಿಜ್ಜಾ ಚೆನ್ನಾಗಿರುತ್ತೆ ಅಲ್ಲಿ. ಸೊ ನಾವು ಹೊರಟಿವಿ, ನಾನು ನಮ್ಮ ಅಣ್ಣ ಅದಕ್ಕೆ ಮತ್ತು ನಮ್ಮ ಮನೆಯವ್ರ ಅಣ್ಣ ಅವ್ರ ಮಕ್ಕಳು ಎಲ್ಲರೂ ಹೊರಟ್ವಿ. ನಾವೆಲ್ಲರೂ ಹೋಗ್ಬಿಟ್ಟು ಅಲ್ಲಿ ಪಿಜ್ಜಾ ಹಟ್ಟಲ್ಲಿ ನಮ್ಗೆ ಯಾವ್ಯಾವ ರೀತಿ ಪಿಜ್ಜಾ ಬೇಕು ಎಲ್ಲನೂ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಸೊ ಅನ್ಲಿಮಿಟೆಡ್ ಪಿಜ್ಜಾ ನಾವು ಪರ್ಚೇಸ್ ಮಾಡಿದ್ವಿ. ಅನ್ಲಿಮಿಟೆಡ್ ಅಂದರೆ ನಮ್ಗೆ ಎಷ್ಟು ಪಿಜ್ಜಾ ಬೇಕಂದ್ರೂ ನಾವು ಪರ್ಚೇಸ್ ಮಾಡ್ಬೋದು. ಸೊ ಆ ರೀತಿ ನಾವು ಪಿಜ್ಜಾನ ಪರ್ಚೇಸ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ಪಿಜ್ಜಾಗಳನ್ನ ತಿನ್ಬೋದು. ಫೈನಲಿ ನಾವು ಪಿಜ್ಜಾಗೆ 400 ಚೇಂಜ್ ಏನೋ ಪೇ ಮಾಡಿದ್ವಿ ಪರ್ ಹೆಡ್. ಸೊ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಕೇಕು, ಜ್ಯೂಸು ಎಲ್ಲನೂ ಕೊಡ್ತಾರೆ. ನಮಗೆ ಈ ರೀತಿ ಕೇಕ್ ಕೊಟ್ಟಿದ್ರು, 2 ಟೈಪ್ಸ್ ಕೇಕು. ತುಂಬಾ ಟೇಸ್ಟಿಯಾಗಿತ್ತು ಕೇಕ್ ಬಂದು. ನೀವು ಯಾರೆಲ್ಲ ವನಸ್ತಾ ಕಡೆ ಹೋಗಿಲ್ಲ ಆದರೂ ನೀವೆಲ್ಲ ಪಿಜ್ಜಾ ಲವರ್ಸ್ ಯಾರಿದ್ದೀರಾ ಅವರೆಲ್ಲ ಪಿಜ್ಜಾ ಹಟ್ ಹತ್ರ ಹೋಗಿ ಅಲ್ಲಿ ವೆರೈಟಿ ಪಿಜ್ಜಾಸು, ಚಿಕನ್ ಪಿಜ್ಜಾ, ಫ್ರಾನ್ಸ್ ಪಿಜ್ಜಾ, ಎಲ್ಲ ಥರ ಪಿಜ್ಜಾಸು ಇತ್ತು. ಸ್ವೀಟ್ ಕಾರ್ನ್ ಎಲ್ಲನೂ ಫೋಟೋ ತೆಗಿಯೋಕ್ಕಾಗಲಿಲ್ಲ, ಸೊ ಇಷ್ಟು ಮಾತ್ರ ತಗೊಂಡೆ. ತುಂಬಾ ಟೇಸ್ಟಿಯಾಗಿರುತ್ತೆ ಪಿಜ್ಜಾ ಬಂದು. ನಾವೆಲ್ಲರೂ ಈ ರೀತಿ ಪಿಜ್ಜಾನ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಬಂದ್ವಿ ಅಲ್ಲಿ. ನೀವೆಲ್ಲ ಯಾರಿಗೆಲ್ಲ ಪಿಜ್ಜಾ ಇಷ್ಟ ಇದೆ ನೀವೆಲ್ಲ ಹೋಗಿ ಎಂಜಾಯ್ ಮಾಡಿ ಅಲ್ಲಿ. ಮಕ್ಕಳಿಗೆ ಇಬ್ಬರಿಗೂ ಪಿಜ್ಜಾ ಅಂದರೆ ತುಂಬಾ ಇಷ್ಟ. ಸೊ ತುಂಬ ದಿನದಿಂದ ನನ್ನ ಮಕ್ಕಳು ಕೇಳ್ತಾಯಿದ್ರು ಪಿಜ್ಜಾ ಬೇಕು ಅಂತ. ಒಂದೊಂದೆಲ್ಲ ಕೊಡಿಸಿದ್ರೆ ಸಾಕಾಗೋದೇ ಇಲ್ಲ ಮಕ್ಕಳಿಗೆ. ಸರಿ, ಅನ್ಲಿಮಿಟೆಡ್ ಪಿಜ್ಜಾ ಎಷ್ಟು ಬೇಕಾದರೂ ತಿನ್ಬೋದಲ್ಲ ಅಂದ್ಕೊಂಡು ನಾವು ವನಸ್ತಾ ಕಡೆ ಹೋಗಿ ಎಲ್ಲರೂ ಪಿಜ್ಜಾ ತಿಂದ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಹೀಗಿತ್ತು ನಂದು ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅದಾದಮೇಲೆ ನಾವು ಫೈನಲಿ ಲಾಸ್ಟಲ್ಲಿ ಬಂದು ಬನಾನಾ ವಿತ್ ಚಾಕ್ಲೇಟ್ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಬನಾನಾ ವಿತ್ ಚಾಕ್ಲೇಟ್ ಪಿಜ್ಜಾ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಬೇಕಂದರೆ ಟ್ರೈ ಮಾಡಿ ನೋಡಿ.